ಕೆಜಿ ವೆನಿಲಾ ಫ್ಲೇವರ್ ಬರ್ಡೇ ಕೇಕ್ನ ಮನೇಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದರಲ್ಲೂ ಹೊಸದಾಗಿ ಕೇಕ್ ಮಾಡೋದನ್ನ ಕಲಿಯೋರಿಗಂತೂ ನಾನು ತುಂಬ ಟಿಪ್ಸ್ನ ಕೊಡ್ತೀನಿ. ಪಕ್ಕ ಬೇಕ್ರಿ ಸ್ಟೈಲಿರುತ್ತೆ, ಕೇಕ್ ತುಂಬ ಸಾಫ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೆಷರ್ಮೆಂಟ್ ಕಪ್ಪಲ್ಲಿ 130 ಗ್ರಾಮ್ಸು ಮೈದಾ ಹಿಟ್ಟು ತೊಗೊಬೇಕು. ಅದನ್ನ 2 ಸರಿ ಟ್ಯಾಪ್ ಮಾಡ್ಕೊಬೇಕು. ಮೇನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ 4 ಸರಿ ನಾವು ಜಲ್ಡಿ ಮಾಡ್ಕೊಬೇಕು. ಎಷ್ಟು ಜಲ್ಡಿ ಮಾಡ್ಕೊತೀವೋ ಅಷ್ಟು ಸಾಫ್ಟಾಗಿ ಕೇಕ್ ಬರುತ್ತೆ. ಕೇಕ್ ಬ್ಲೆಂಡರಲ್ಲಿ 2 ಮೊಟ್ಟೆ ಹಾಕ್ತಾಯಿದ್ದೀನಿ. 80 ಗ್ರಾಮ್ಸ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನ ಕೂಡ ನಾವು ಟ್ಯಾಪ್ ಮಾಡ್ಕೊಬೇಕು. ಸಕ್ಕರೆ ಕೂಡ ಮೊಟ್ಟೆ ಜೊತೆಗೆ ಸೇರಿಸಿ ಬ್ಲೆಂಡರ್ನ ಆನ್ ಮಾಡೋಣ. ಹೈ ಸ್ಪೀಡಲ್ಲಿಟ್ಟು ಚೆನ್ನಾಗಿ ಸ್ಮೂತ್ ಆಗೋ ತನಕ ನಾವು ಬ್ಲೆಂಡ್ ಮಾಡ್ಕೊಬೇಕು. ಬ್ಲೆಂಡರ್ ಇಲ್ಲ ಅಂದರೆ ನೀವು ಹ್ಯಾಂಡ್ ಬ್ಲೆಂಡರಲ್ಲಿ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಬೋದು. ಇಷ್ಟು ಸ್ಮೂತಾಗಿ ಬರಬೇಕು. 80 ml ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕೂಡ ಸೇರಿಸ್ಕೊಂಡು ಬ್ಲೆಂಡರ್ ಸ್ಪೀಡನ್ನ ಕಮ್ಮಿ ಮಾಡಿಕೊಂಡು 1 ಸ್ಪೀಡಲ್ಲಿ ಇಟ್ಕೊಳ್ಳೋಣ. 1 ಸ್ಪೂನೇ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಒಂದೇ ಸರಿ ಜಾಸ್ತಿ ಹಾಕಬಾರ್ದು. 50 ml ಹಾಲನ್ನ ಕೂಡ ಸ್ವಲ್ಪ ಸೇರಿಸೋಣ, ಯಾಕೆಂದರೆ ಮೈದಾ ಹಿಟ್ಟು ಹಾಕಿದ್ಮೇಲೆ ಗಟ್ಟಿ ಬಂದುಬಿಡತ್ತೆ. 1 ಚಿಟಿಕೆ ಉಪ್ಪು, ಬೇಕಿಂಗ್ ಪೌಡರು 4 ಗ್ರಾಮ್ಸು. ನೀವು ಸ್ಪೂನ್ ಲೆಕ್ಕ ತೊಗೊಂಡ್ರೆ 1/2 ಟೀ ಸ್ಪೂನ್ ಆಗುತ್ತೆ. ಅದನ್ನ ಕೂಡ ಸ್ವಲ್ಪನೇ ಹಾಕ್ಕೊಬೇಕು, ಒಂದೇ ಸರಿ ಹಾಕಬಾರ್ದು. ವೆನಿಲಾ ಎಸೆನ್ಸ್ 5 ml, ಅದನ್ನ ಕೂಡ ಸೇರಿಸ್ಕೊಳ್ಳೋಣ. ಒಂದು ಸರಿ ಮಿಕ್ಸ್ ಮಾಡಿ ತೆಗೆದು ಬಿಡೋಣ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಅದರಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ತುಂಬ ಜನ ಸೈಡಲ್ಲೆಲ್ಲ ಬಟರ್ ಪೇಪರ್ನ ಇಡಲ್ಲ. ಸೈಡಲ್ಲಿ ಕೂಡ ಬಟರ್ ಪೇಪರ್ ಇಡೋದ್ರಿಂದ ಕೇಕು ಸಿದೋಗಲ್ಲ. ಕೇಕ್ ಮೋಲ್ಡಲ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ 2ರಿಂದ 3 ಸರಿ ತಟ್ಟಬೇಕು. ಕೆಳಗಡೆ ಚೆನ್ನಾಗಿ ಟ್ಯಾಪ್ ಮಾಡಿ. ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಯೂಸ್ ಮಾಡದೇ ಇರೋಂಥ ಹಳೆ ಟವಲ್ನ ಸ್ವಲ್ಪ ತ್ಯಾವ ಮಾಡಿ ಮೋಲ್ಡ್ ಸುತ್ತೋದ್ರಿಂದ ಕೇಕು ಒಂದೇ ಲೆವೆಲಲ್ಲಿ ಇರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರುತ್ತೆ. ಈ ಟಿಪ್ಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ. 160 ಟೆಂಪ್ರೇಚರ್ ಸೆಟ್ ಮಾಡಿ 35 ಮಿನಿಟ್ಸ್ಗೆ ನಾನು ಟೈಮಿಂಗ್ ಸೆಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 10 ಮಿನಿಟ್ಸ್ ಮುಂಚೆನೇ ಪ್ರೀ ಹೀಟ್ ಮಾಡಿ ಇಟ್ಟಿದ್ದೆ. ಇದರಲ್ಲಿ ಕೇಕ್ನ ಇಟ್ಬಿಡೋಣ. 35 ಮಿನಿಟ್ಸ್ ಆಗಿದೆ. ಕೇಕ್ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. 2ರಿಂದ 3 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ನೀರನ್ನ ರೆಡಿ ಮಾಡ್ಕೊಬೇಕು. ಸಕ್ಕರೆ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ನೀರು ತಣ್ಣಗಾಗಿ ಬಿಡೋಣ. ನೆಕ್ಸ್ಟ್ ವಿಪ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ವಿಪ್ ಕ್ರೀಮ್ ಅಂತ ನೀವು ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಕೇಳಿದ್ರೂ ನಿಮಗೆ ಸಿಗುತ್ತೆ. ಇದೊಂದು 100 ಗ್ರಾಮ್ಸ್ ಆದರೂ ನಮಗೆ ಬೇಕು ಒಂದು ಕೇಕಿಗೆ. ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನಾವು ವಿಪ್ ಕ್ರೀಮ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. 4ರಿಂದ 5 ನಿಮಿಷನಾದರೂ ಬ್ಲೆಂಡ್ ಮಾಡ್ಕೊಬೇಕು. ಯಾವ ಮಟ್ಟಿಗೆ ಅಂದರೆ ನಾವು ಕಪ್ಪನ್ನ ಉಲ್ಟಾ ಮಾಡಿದ್ರೂ ಕ್ರೀಮ್ ಕೆಳಗಡೆ ಬೀಳಬಾರ್ದು. ನೋಡಿ, ಕ್ರೀಮ್ ರೆಡಿಯಾಗಿದೆ. ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಕೇಕು ತಣ್ಣಗಾದ್ಮೇಲೆ ಮಾತ್ರ ನಾವು ಕ್ರೀಮ್ನ ಹಚ್ಚಬೇಕು, ಇಲ್ಲ ಅಂದರೆ ಕ್ರೀಮೆಲ್ಲ ಕರಗೋಗುತ್ತೆ. ಕೇಕ್ ಮೇಲಿರೋಂಥ ಲೇಯರ್ನ ತೆಗೆದುಬಿಡಬೇಕು. ಚಾಕುಲಿ ಸ್ವಲ್ಪ ಕಟ್ ಮಾಡಿಕೊಂಡು ದಾರ ಯೂಸ್ ಮಾಡಿ ಕೇಕ್ ಕಟ್ ಮಾಡೋದ್ರಿಂದ ಕೇಕು ಸ್ಟ್ರೈಟಾಗಿ ಕಟ್ ಆಗುತ್ತೆ. ಈ ಟಿಪ್ಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಹೀಗೆ ಪ್ಲೇನ್ ಕೇಕ್ ಕೂಡ ತಿನ್ಬೋದು. ಈ ಕೇಕ್ನ ನಾವು 3 ಪೀಸಾಗಿ ಕಟ್ ಮಾಡ್ಕೊಬೇಕು. 3 ಪೀಸ್ ಮಾಡ್ಕೊಳ್ಳೋಕೆ ಕೂಡ ದಾರಾನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ 3 ಪೀಸ್ ಕಟ್ ಮಾಡಿ ಇಟ್ಕೊಬೇಕು. ಕೇಕ್ ಬೇಸ್ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಕೇಕ್ ಇಟ್ಕೊಂಡು ಸಕ್ಕರೆ ನೀರು ಹಾಕ್ಕೊಳ್ಳೋಣ. ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ನೀರು. ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಕೇಕ್ ತುಂಬ ಸ್ಪ್ರೆಡ್ ಮಾಡಬೇಕು. ನೋಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ವೆನಿಲಾ ಚಾಕೋ ಚಿಪ್ಸ್ ಅಂತ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು. 2ನೇ ಕೇಕ್ ಪೀಸ್ ಇಟ್ಕೊಂಡು ಸೇಮ್ ಪ್ರಾಸೆಸ್ ಸಕ್ಕರೆ ನೀರನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡೋಣ. ಕ್ರೀಮ್ ಮಕ್ಕಳಿಗೆ
ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಾಕೋ ಚಿಪ್ಸ್ ಕೂಡ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ 3ನೇ ಪೀಸ್ ಇಟ್ಕೊಂಡಿದ್ದೀನಿ. ಇದರಲ್ಲೂ ಸಕ್ಕರೆ ನೀರು ಹಾಕ್ಕೊಳ್ಳೋಣ. ಕ್ರೀಮ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡೋಣ. ಕೇಕಲ್ಲಿ ಸೈಡ್ಸ್ ಕೂಡ ನಾವು ಕ್ರೀಮ್ನ ಹಚ್ಕೊಬೇಕು. ಇವಾಗ ಕ್ರೀಮ್ ಹಚ್ಚಿದಂಥ ಕೇಕು ರೆಡಿಯಾಗಿದೆ. ಕೇಕ್ ಮೇಲೆ ಯಾವ ಡಿಸೈನ್ ಹಾಕಬೇಕು, ಯಾವ ಕಲರಲ್ಲಿ ಹಾಕ್ಕೊಬೇಕು ಅನ್ನೋದು ಅದು ನಿಮ್ಮ ಇಷ್ಟ. ನಾನಿಲ್ಲಿ ಸ್ವಲ್ಪ ಮಿಕ್ಕಿರೋಂಥ ವಿಪಿನ್ ಕ್ರೀಮಲ್ಲಿ ಗ್ರೀನ್ ಕಲರ್ ಫುಡ್ ಕಲರ್ನ ಮಿಕ್ಸ್ ಮಾಡಿ ಅದನ್ನ ಸುತ್ತ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ನಾಗಿ ಇಟ್ಟಿದ್ದೀನಿ. ಸ್ವಲ್ಪ ಲೀವ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ಆ ರೀತಿ ಮಾಡಿಕೊಡಿ. ಸ್ವಲ್ಪ ವಿಪಿನ್ ಕ್ರೀಮಲ್ಲಿ ಬ್ಲೂ ಫುಡ್ ಕಲರ್ನ ನಾನು ಮಿಕ್ಸ್ ಮಾಡಿಕೊಂಡು ಹ್ಯಾಪಿ ಬರ್ಡೇ ಅಂತ ಬರಿತಾ ಇದ್ದೀನಿ. ಕೇಕ್ ಮೇಲೆ ಏನು ಡಿಸೈನ್ ಮಾಡಿದ್ದೀನೋ ಕೇಕ್ ಕೆಳಗಡೆ ಸೈಡಲ್ಲಿ ಕೂಡ ಅದೇ ಡಿಸೈನ್ ಮಾಡಿದ್ದೀನಿ. ವೆನಿಲಾ ಫ್ಲೇವರ್ 1 kg ಕೇಕ್ ಸಿಂಪಲ್ಲಾಗಿ ರೆಡಿಯಾಗಿದೆ. ನೋಡಿದ್ದೀರಲ್ವಾ ಕೇಕ್ ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಲೇಬೇಕು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.